ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಸಿದ್ದಾಪುರ ರಸ್ತೆ ಮಳೆಯಿಂದಾಗಿ ಕಂಪ್ಲೀಟ್ ಆಗಿ ಕೆಸರುಮಯವಾಗಿದ್ದು ಅಂತಾರಾಜ್ಯ ಸಂಪರ್ಕ ಕಲ್ಪಿಸುವ ಕೊಣನೂರು ಮಾಕುಟ್ಟ ರಾಜ್ಯ ಹೆದ್ದಾರಿಯ ಸಂಪರ್ಕದ ಸಿದ್ದಾಪುರ ಮುಖ್ಯ ರಸ್ತೆಯ 1 ಕಿಲೋಮೀಟರ್ ರಸ್ತೆ ವಿಸ್ತೀರ್ಣೆ ಅಭಿವೃದ್ಧಿ ಕಾಮಗಾರಿ 11 ತಿಂಗಳು ಕಳೆದರೂ ಪೂರ್ಣವಾಗಿಲ್ಲ. ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದ ಕಾಮಗಾರಿ ವಿಳಂಬವಾಗುತ್ತಿರುವ ಪರಿಣಾಮ ವಾಹನ ಸವಾರರು ನಿತ್ಯ ಸಮಸ್ಯೆಯನ್ನು ಎದುರಿಸುವಂತಾಗಿದೆ. ಕಾಮಗಾರಿಗೆ ಆಗಾಗ ಸುರಿಯುತ್ತಿರುವ ಮಳೆಯೂ ಕೂಡ ಅಡ್ಡಿಯಾಗಿದೆ. ರಸ್ತೆ ಸಂಪೂರ್ಣ ಕೆಸರುಮಯವಾಗಿದೆ. ಹೀಗಾಗಿ ಸಿದ್ದಾಪುರ ಮಾರ್ಗವಾಗಿ ಸಂಚರಿಸುವ ವಾಹನಗಳು ಸಾಲುಗಟ್ಟಿ ನಿಂತು ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ. ಜನರು ಜನಪ್ರತಿನಿಧಿಗಳಿಗೆ ಹಾಗೂ ಆಡಳಿತ ವ್ಯವಸ್ಥೆಯ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ಧೂಳಿನ ಸಮಸ್ಯೆ ಈ ಭಾಗದ ಜನರ ಆರೋಗ್ಯದ ಮೇಲೂ ಪರಿಣಾಮ ಬೀರಿದೆ. ಇದು ಕಳೆದ ನವೆಂಬರಿಂದ ಈ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಕಾಮಗಾರಿ ಕಳೆದ ನವೆಂಬರಿಂದ ಸ್ಟಾರ್ಟ್ ಮಾಡಿ ಇವರು ಸುಮ್ಮನೆ ನೆಪ ಹೇಳ್ತಿದ್ದಾರೆ. ಹಂಗೆ ಏನೋ ವಿನಾಕಾರಣ ಅದು ಆಗಿಲ್ಲ ಹಿಂಗೆ ಇಲ್ಲ ಅಂತ. 1 ವರ್ಷದಿಂದ ಇಲ್ಲಿನ ಜನಗಳು ಹಾಗೂ ವಾಹನ ಚಾಲಕರು, ಆಟೋದವರು, ಶಾಲಾ ಮಕ್ಕಳು ಮೊನ್ನೆ ಶಾಲೆಗೆ ರಜೆ ಕೊಟ್ಟುಬಿಟ್ಟಿದ್ದಾರೆ. ಈ ಕಡೆಯಿಂದ ಹೋಗೋ ಇದಕ್ಕೆ ಶಾಲೆಗೆ ರಜೆ ಕೊಟ್ಬಿಟ್ಟಿದ್ದಾರೆ ಮಕ್ಕಳಿಗೆ, ಕೆಸರಿಂದ ಹೋಗೋಕ್ಕಾಗಲ್ಲ ಅಂತ. ಆದರೆ ತುಂಬ ಬೇಜವಾಬ್ದಾರಿತನ. ಏನಾಗುತ್ತೆ ನೋಡುವ ಅಂತ. ಇಲ್ಲಿ ಕೇಳೋದು ಪ್ರತಿಪಕ್ಷಗಳು ಪ್ರತಿಭಟನೆ ಮಾಡಲ್ವಾ ಅಂತ. 1 ಕಿಲೋಮೀಟರ್ ರಸ್ತೆಗೆ ಯಾಕಪ್ಪ ಪ್ರತಿಭಟನೆ ಇಂಥ ತಂತ್ರಜ್ಞಾನ ಯುಗದಲ್ಲಿ? ಈ 1 ದಿನದಲ್ಲಿ ಮಾಡುವಂಥ ಕೆಲಸ ಇದು. ಈ 1 ದಿನದಲ್ಲಿ ಮಾಡುವಂಥ ಕೆಲಸಕ್ಕೆ ಇವರು 1 ವರ್ಷ ಟೈಮ್ ತಗೊಂಡಿದ್ದಾರೆ. ಅದು ತುಂಬ ಇವರ ಬೇಜವಾಬ್ದಾರಿತನ ಎದ್ದು ಕಾಣುತ್ತೆ ಇದರಲ್ಲಿ. ಇದು ರಾಜ್ಯ ಹೆದ್ದಾರಿ. ಇದು ಸ್ಟಾರ್ಟ್ ಆಗಿ ಹೆಚ್ಚು ಕಡಿಮೆ 6 ರಿಂದ 7 ತಿಂಗಳಾಗಿದೆ. ಯಾವುದೇ ರೀತಿಯ ವ್ಯವಸ್ಥೆಗಳು ಕೂಡ ಆಯ್ತಿಲ್ಲ. ಇವತ್ತು ನೋಡಿ ಧೂಳುಮಯ ಆಗಿದೆ. ಈ ಸ್ಥಳ ಹಂತದ ತಾರುಗಳನ್ನ ತೆಗೆದಿದ್ದಾರೆ. ಆಮೇಲೆ ಯಾವನೋ ಒಬ್ಬ ಗುತ್ತಿಗೆದಾರ, ಆ ಗುತ್ತಿಗೆದಾರನ ನಿರ್ಲಕ್ಷ್ಯ ಹೇಗೆ ಅಂತ ಹೇಳಿದರೆ, ಒಂದು ಸರ್ಕಾರದ ಗುತ್ತಿಗೆದಾರರಿಗೆ ಒಂದು ಷರತ್ತುಗಳಿರ್ತದೆ. ಒಂದು ಫಸ್ಟ್ ಲೇಯರ್ ತೆಗೆದ ಮೇಲೆ ಅದಕ್ಕೆ ನೀರು ಹಾಕುವಂಥದ್ದು, ತಾತ್ಕಾಲಿಕ ವೆಹಿಕಲ್ ಓಡಲಿಕ್ಕೆ ವ್ಯವಸ್ಥೆಯನ್ನು ಮಾಡುವಂಥ ವ್ಯವಸ್ಥೆಗೆ ಅವನಿಗೊಂದು ನಿಬಂಧನೆ ಇರ್ತದೆ. ಆದರೆ ಈ ಗುತ್ತಿಗೆದಾರರಿಗೆ ಮೂಗುದಾರ ಹಾಕಲಿಕ್ಕೆ ಅಧಿಕಾರಿಗಳಿಗೂ ತಾಕತ್ತಿಲ್ಲ. ಇಲ್ಲಿ ಗೆದ್ದಂಥ ಶಾಸಕರಿಗೂ ಕೂಡ